ದರ್ಶನ್ ಅವ್ರ ಜೊತೆ ನಾನು ಸುಮಾರು ಸಿನಿಮಾ ಮಾಡ್ಬಿಟ್ಟಿದ್ದೀನಿ. ಒಂದಲ್ಲ ಎರಡಲ್ಲ. ದರ್ಶನ್ ನಮ್ಗೆ ನಾನು ಅಂತಲ್ಲ, ಯಾವುದೇ ಹಿರಿಯ ಕಲಾವಿದರು ಅದಕ್ಕೆ ತುಂಬಾ ಗೌರವ, ತುಂಬಾ ಪ್ರೀತಿ. ನನ್ನೊಬ್ಬನೇ ಅಂತಲ್ಲ, ಯಾರೇ ಆದ್ರೂ ಕೂಡ ಅಪಾರವಾದ ಗೌರವ ಕೊಡ್ತಾರೆ, ಅಪಾರವಾದ ಪ್ರೀತಿ ಕೊಡ್ತಾರೆ. ತುಂಬಾ ಚೆನ್ನಾಗಿ ನೋಡ್ಕೊಳ್ತಾರೆ ಕಲಾವಿದರನ್ನ. ಅವ್ರು ಇವರು ದೊಡ್ಡ ಕಲಾವಿದರು, ಸಣ್ಣ ಕಲಾವಿದರು ಅಂತಲ್ಲ, ಅದರದ್ದೆಲ್ಲ ಏನು ಮಾಡಲ್ಲ. ಒಳ್ಳೆ ಹೃದಯ ಇರೋದ್ರಿಂದ ಅವ್ರಿಗೆ ಎಲ್ಲರನ್ನೂ ಚೆನ್ನಾಗಿ ನೋಡ್ಕೊಳ್ತಾರೆ. ಅವ್ರು ಬಂದ್ರೆ ಖುಷಿ. ದರ್ಶನ್ ಅಂತ ಅಂದ್ರೆ ಸೆಟ್ಟಲ್ ಒಂಥರ ಲವಲವಿಕೆ ಇರುತ್ತೆ. ತುಂಬಾ ಖುಷಿಯಾಗಿರ್ತೀವಿ, ತುಂಬಾ ಲವಲವಿಕೆ ಇರ್ತೀವಿ, ತುಂಬಾ ಚೆನ್ನಾಗಿರುತ್ತೆ ದರ್ಶನ್ ಜೊತೆ. ಅವ್ರಿಗೆ ಆತರ ತಾವು ಹೀರೋ ಆ ಥರದ್ದೆಲ್ಲ ಏನು ತೋರಿಸ್ಕೊಳ್ಳಲ್ಲ ದರ್ಶನ್ ಅವರು. ಆ ಥರದ್ದೆಲ್ಲ ಏನೂ ಇರೋಲ್ಲ. ನಮ್ಗಳ ಜೊತೆನೇ ಇರ್ತಾರೆ, ಕೂತಿರ್ತಾರೆ, ಎಲ್ಲರ ಜೊತೆ ಮಾತಾಡ್ತಾರೆ, ಜನಗಳ ಜೊತೆನೂ ಅಷ್ಟೇ. ಹೌದು. ಅಲ್ಲ, ಕೂತಿದ್ದಾಗ ನಿಮ್ ಜೊತೆ ಎಲ್ಲ ಶೂಟಿಂಗ್ ಎಲ್ಲ ಇರ್ತಾ ಇರಲಿಲ್ಲ, ಅವಾಗ ಕೂತಲ್ಲಿ ಏನ್ ಮಾತಾಡ್ತಿದ್ರಿ ಅಂತ? ಜನರಲ್ ಆಗಿ ಎಲ್ಲ ವಿಚಾರ ಮಾತಾಡ್ತೀನಿ ನಾನು. ಅವ್ರ ಕಾರ್ ಬಗ್ಗೆ ಕೇಳ್ತೀನಿ. ಅವ್ರ ಕಾರ್ಗಳ ಬಗ್ಗೆ ನಂಗೆ ಬಹಳ ಆಸೆ ಕೇಳಕ್ಕೆ. ಅವ್ರ ಕಾರ್ಗಳ ಬಗ್ಗೆ, ಯಾವ ಕಾರ್ ತಗೊಂಡಿದ್ದಾರೆ, ಅವ್ರಿಗೆ ಒಂದು ತುಂಬಾ ಕಾರ್ಗಳು ತಗೊಂಡಿದ್ದಾರೆ, ಅದೆಲ್ಲ ವಿಚಾರಿಸ್ತಾ ಇರ್ತೀನಿ. ಅವ್ರು ಫಾರಿನ್ ಹೋಗ್ತಾ ಇರ್ತಾರೆ, ಅದ್ರ ಬಗ್ಗೆ ವಿಚಾರಿಸ್ತಾ ಇರ್ತೀವಿ. ಏನೇನು ಎಲ್ಲ ವಿಚಾರ ಮಾತಾಡ್ತಾ ಇರ್ತೀವಿ ಜನರಲ್ ಆಗಿ. ಅಂದ್ರೆ ನೀವು ಮೊದಲು ನೋಡುವಂತ ದರ್ಶನ್ ಸರ್ಗೂ ಇವಾಗ ನೋಡಿ ಏನ್ ಡಿಫ್ರೆನ್ಸ್ ಕಾಣಿಸುತ್ತೆ ಅಂತ ನಿಮ್ಗೆ? ಡಿಫ್ರೆನ್ಸ್ ಏನಾಗಿದೆ ಅಂದ್ರೆ, ಅವರು ತುಂಬಾ ಎತ್ತರಕ್ಕೆ ಬೆಳೆದಿದ್ದಾರೆ, ತುಂಬಾ ದೊಡ್ಡ ಸೂಪರ್ ಸ್ಟಾರ್ ಆಗಿದ್ದಾರೆ. ಆದ್ರೆ ಮನಸ್ಸು ಹೃದಯ ಎರಡು ಏನು ಬದಲಾಗಿಲ್ಲ, ಹಂಗೆ ಇದೆ. ನೋಡಕ್ ರಫ್ ಆಗಿ ಕಂಡ್ರು ಮನ್ಸು ಮಾತ್ರ ಅವ್ರು ಯಾವಾಗಲೂ ಹಂಗೆ ಇದ್ರು. ಅದು ಹಂಗನ್ಸುತ್ತೆ ನೋಡಿದಾಗ. ಬಟ್ ನನಗೆ ಗೊತ್ತು ಅವ್ರು ಏನು ಅಂತ. ನಿಮ್ಗೆ ಯಾವಾಗಲೂ ಅವ್ರೇನು ಇಷ್ಟು ದೊಡ್ಡ, ಅವರು ಮೊದಲನೇ ಸಿನಿಮಾ, ಎರಡನೇ ಸಿನಿಮಾಯಿಂದ ಆಕ್ಟ್ ಮಾಡಿದೀನಿ, ಇಲ್ಲಿವರೆಗೂ ನೋಡಿದೀನಿ. ಅವರಲ್ಲಿ ಆ ಥರದ್ದು ಯಾವ ಬದಲಾವಣೆ ನಾನು ನೋಡಿಲ್ಲ. ಅದೇ ನಮ್ಗೆ ಎಲ್ಲ ಪ್ರತಿ ಯಾರಿಗೇ ಆಗ್ಲಿ ದೂರಿಂದ ನೋಡುವಾಗ ಅನ್ಸುತ್ತೆ. ಅವ್ರ ಹತ್ರ ಹೋಗಿ ನೋಡಿದಾಗೆ ದರ್ಶನ್ ಸರ್ ಏನಂತ ಗೊತ್ತಾಗಲ್ಲ, ಅವ್ರ ವ್ಯಕ್ತಿತ್ವ ಏನಂತ ಗೊತ್ತಾಗಲ್ಲ. ದರ್ಶನ್ ಅವ್ರ ಜೊತೆ ನಾನು ಸುಮಾರು ಸಿನಿಮಾ ಮಾಡ್ಬಿಟ್ಟಿದ್ದೀನಿ. ಒಂದಲ್ಲ ಎರಡಲ್ಲ. ದರ್ಶನ್ ನಮ್ಗೆ ನಾನು ಅಂತಲ್ಲ, ಯಾವುದೇ ಹಿರಿಯ ಕಲಾವಿದರು ಅದಕ್ಕೆ ತುಂಬಾ ಗೌರವ, ತುಂಬಾ ಪ್ರೀತಿ. ನನ್ನೊಬ್ಬನೇ ಅಂತಲ್ಲ, ಯಾರೇ ಆದ್ರೂ ಕೂಡ ಅಪಾರವಾದ ಗೌರವ ಕೊಡ್ತಾರೆ, ಅಪಾರವಾದ ಪ್ರೀತಿ ಕೊಡ್ತಾರೆ. ತುಂಬಾ ಚೆನ್ನಾಗಿ ನೋಡ್ಕೊಳ್ತಾರೆ ಕಲಾವಿದರನ್ನ. ಅವ್ರು ಇವರು ದೊಡ್ಡ ಕಲಾವಿದರು, ಸಣ್ಣ ಕಲಾವಿದರು ಅಂತಲ್ಲ, ಅದರದ್ದೆಲ್ಲ ಏನು ಮಾಡಲ್ಲ. ಒಳ್ಳೆ ಹೃದಯ ಇರೋದ್ರಿಂದ ಅವ್ರಿಗೆ ಎಲ್ಲರನ್ನೂ ಚೆನ್ನಾಗಿ ನೋಡ್ಕೊಳ್ತಾರೆ. ಅವ್ರು ಬಂದ್ರೆ ಖುಷಿ. ದರ್ಶನ್ ಅಂತ ಅಂದ್ರೆ ಸೆಟ್ಟಲ್ ಒಂಥರ ಲವಲವಿಕೆ ಇರುತ್ತೆ. ತುಂಬಾ ಖುಷಿಯಾಗಿರ್ತೀವಿ, ತುಂಬಾ ಲವಲವಿಕೆ ಇರ್ತೀವಿ, ತುಂಬಾ ಚೆನ್ನಾಗಿರುತ್ತೆ ದರ್ಶನ್ ಜೊತೆ. ಅವ್ರಿಗೆ ಆತರ ತಾವು ಹೀರೋ ಆ ಥರದ್ದೆಲ್ಲ ಏನು ತೋರಿಸ್ಕೊಳ್ಳಲ್ಲ ದರ್ಶನ್ ಅವರು. ಆ ಥರದ್ದೆಲ್ಲ ಏನೂ ಇರೋಲ್ಲ. ನಮ್ಗಳ ಜೊತೆನೇ ಇರ್ತಾರೆ, ಕೂತಿರ್ತಾರೆ, ಎಲ್ಲರ ಜೊತೆ ಮಾತಾಡ್ತಾರೆ, ಜನಗಳ ಜೊತೆನೂ ಅಷ್ಟೇ. ಹೌದು. ಅಲ್ಲ, ಕೂತಿದ್ದಾಗ ನಿಮ್ ಜೊತೆ ಎಲ್ಲ ಶೂಟಿಂಗ್ ಎಲ್ಲ ಇರ್ತಾ ಇರಲಿಲ್ಲ, ಅವಾಗ ಕೂತಲ್ಲಿ ಏನ್ ಮಾತಾಡ್ತಿದ್ರಿ ಅಂತ? ಜನರಲ್ ಆಗಿ ಎಲ್ಲ ವಿಚಾರ ಮಾತಾಡ್ತೀನಿ ನಾನು. ಅವ್ರ ಕಾರ್ ಬಗ್ಗೆ ಕೇಳ್ತೀನಿ. ಅವ್ರ ಕಾರ್ಗಳ ಬಗ್ಗೆ ನಂಗೆ ಬಹಳ ಆಸೆ ಕೇಳಕ್ಕೆ. ಅವ್ರ ಕಾರ್ಗಳ ಬಗ್ಗೆ, ಯಾವ ಕಾರ್ ತಗೊಂಡಿದ್ದಾರೆ, ಅವ್ರಿಗೆ ಒಂದು ತುಂಬಾ ಕಾರ್ಗಳು ತಗೊಂಡಿದ್ದಾರೆ, ಅದೆಲ್ಲ ವಿಚಾರಿಸ್ತಾ ಇರ್ತೀನಿ. ಅವ್ರು ಫಾರಿನ್ ಹೋಗ್ತಾ ಇರ್ತಾರೆ, ಅದ್ರ ಬಗ್ಗೆ ವಿಚಾರಿಸ್ತಾ ಇರ್ತೀವಿ. ಏನೇನು ಎಲ್ಲ ವಿಚಾರ ಮಾತಾಡ್ತಾ ಇರ್ತೀವಿ ಜನರಲ್ ಆಗಿ. ಅಂದ್ರೆ ನೀವು ಮೊದಲು ನೋಡುವಂತ ದರ್ಶನ್ ಸರ್ಗೂ ಇವಾಗ ನೋಡಿ ಏನ್ ಡಿಫ್ರೆನ್ಸ್ ಕಾಣಿಸುತ್ತೆ ಅಂತ ನಿಮ್ಗೆ? ಡಿಫ್ರೆನ್ಸ್ ಏನಾಗಿದೆ ಅಂದ್ರೆ, ಅವರು ತುಂಬಾ ಎತ್ತರಕ್ಕೆ ಬೆಳೆದಿದ್ದಾರೆ, ತುಂಬಾ ದೊಡ್ಡ ಸೂಪರ್ ಸ್ಟಾರ್ ಆಗಿದ್ದಾರೆ. ಆದ್ರೆ ಮನಸ್ಸು ಹೃದಯ ಎರಡು ಏನು ಬದಲಾಗಿಲ್ಲ, ಹಂಗೆ ಇದೆ. ನೋಡಕ್ ರಫ್ ಆಗಿ ಕಂಡ್ರು ಮನ್ಸು ಮಾತ್ರ ಅವ್ರು ಯಾವಾಗಲೂ ಹಂಗೆ ಇದ್ರು. ಅದು ಹಂಗನ್ಸುತ್ತೆ ನೋಡಿದಾಗ. ಬಟ್ ನನಗೆ ಗೊತ್ತು ಅವ್ರು ಏನು ಅಂತ. ನಿಮ್ಗೆ ಯಾವಾಗಲೂ ಅವ್ರೇನು ಇಷ್ಟು ದೊಡ್ಡ, ಅವರು ಮೊದಲನೇ ಸಿನಿಮಾ, ಎರಡನೇ ಸಿನಿಮಾಯಿಂದ ಆಕ್ಟ್ ಮಾಡಿದೀನಿ, ಇಲ್ಲಿವರೆಗೂ ನೋಡಿದೀನಿ. ಅವರಲ್ಲಿ ಆ ಥರದ್ದು ಯಾವ ಬದಲಾವಣೆ ನಾನು ನೋಡಿಲ್ಲ. ಅದೇ ನಮ್ಗೆ ಎಲ್ಲ ಪ್ರತಿ ಯಾರಿಗೇ ಆಗ್ಲಿ ದೂರಿಂದ ನೋಡುವಾಗ ಅನ್ಸುತ್ತೆ. ಅವ್ರ ಹತ್ರ ಹೋಗಿ ನೋಡಿದಾಗೆ ದರ್ಶನ್ ಸರ್ ಏನಂತ ಗೊತ್ತಾಗಲ್ಲ, ಅವ್ರ ವ್ಯಕ್ತಿತ್ವ ಏನಂತ ಗೊತ್ತಾಗಲ್ಲ. SS ಟಿವಿ, ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.